ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ ಬಿ ಶೆಟ್ಟಿ ಅಭಿನಯದ ರಕ್ಕಸಪುರದೊಳ್ ಸಿನಿಮಾ ನೋಡಿದೆ. ಆ ಸಿನಿಮಾ ನೋಡಿ ಹೇಗನ್ನಿಸ್ತು ಅಂತ ಈ ವಿಡಿಯೋದಲ್ಲಿ ಆನೆಸ್ಟ್ ಆಗಿ ರಿವ್ಯೂ ಮಾಡೋಣ. ಸಿನಿಮಾ ಹೇಗಿದೆ, ಪಾಸಿಟಿವ್ ಪಾಯಿಂಟ್ಸ್ ಏನು, ನೆಗೆಟಿವ್ ಪಾಯಿಂಟ್ಸ್ ಏನು, ಇವೆಲ್ಲವನ್ನ ಶಾರ್ಟ್ ಅಂಡ್ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಶಿವ ಅನ್ನೋ SI ಪೊಲೀಸ್ ಆಫೀಸರ್ 6 ತಿಂಗಳು ಸಸ್ಪೆನ್ಷನ್ ನಂತರ ಲೋ ಕ್ರೈಮ್ ರೇಟ್ ಇರುವ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬರ್ತಾನೆ. ಆದರೆ ಅವನು ಬಂದ ತಕ್ಷಣ ಕಂಟಿನ್ಯೂಯಸ್ ಆಗಿ ಕೊಲೆಗಳು ನಡೆಯುತ್ತೆ. ಆ ಕೊಲೆಗಳನ್ನ ಅವನು ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡಿ ಸಾಲ್ವ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಕೋರ್ ಸ್ಟೋರಿ. ಇದು ಟಿಪಿಕಲ್ ಕಮರ್ಷಿಯಲ್ ಥ್ರಿಲ್ಲರ್ ಅಲ್ಲ, ಸ್ಲೋ ಬರ್ನ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಕ್ಯಾಟಗರಿಗೆ ಬರುತ್ತೆ. ಪಾಸಿಟಿವ್ಸ್. ಇನ್ನು ಪರ್ಸ್ನಲಿ ನನಗಿಷ್ಟಾದ ಪಾಯಿಂಟ್ಸ್ ಬಗ್ಗೆ ಹೇಳೋದಾದ್ರೆ, ಮೊದಲನೇದು ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ. ಯೂಶುವಲಿ ಈ ಥರ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಇರೋ ಪಾತ್ರಗಳಲ್ಲೇ ಯಾರು ಕಿಲ್ಲರ್ ಅಂತ ಗೆಸ್ ಮಾಡೋ ಫಾರ್ಮ್ಯಾಟ್ ಇರುತ್ತೆ. ಬಟ್ ಇಲ್ಲಿ ಮೇಕರ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ರೂಟ್ ತಗೊಂಡಿದ್ದಾರೆ. ಅದು ರಿಸ್ಕಿ ಅಪ್ರೋಚ್ ಆದ್ರೂ ಇಲ್ಲಿ ಮಿಸ್ ಆಗಿಲ್ಲ. ಸ್ಕ್ರೀನ್ ಪ್ಲೇ ಕ್ಲೀನ್ ಆಗಿದೆ, ಲಾಜಿಕಲ್ ಇನ್ವೆಸ್ಟಿಗೇಷನ್ ಇದೆ, ಆಡಿಯನ್ಸನ್ ಡಮ್ ಆಗಿ ಟ್ರೀಟ್ ಮಾಡಲ್ಲ. ಅದೇ ಬಿಗ್ಗೆಸ್ಟ್ ಪ್ಲಸ್. ಸ್ಕ್ರೀನ್ ಪ್ಲೇ ಬಗ್ಗೆ ಇನ್ನೊಂದು ಪಾಯಿಂಟ್ ಹೇಳಬೇಕಾದ್ರೆ, ಕಂಪೇರ್ ಟು ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಮೂವಿ ಕಂಪ್ಲೀಟ್ಲಿ ಗ್ರಿಪ್ ತಗೊಂಡ್ಬಿಡುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಅನ್ನೆಸೆಸರಿ ಸೀನ್ಸ್ ಇಲ್ಲ. ಎವ್ರಿ ಸೀನ್ ಹ್ಯಾಸ್ ಪರ್ಪಸ್. ಇನ್ವೆಸ್ಟಿಗೇಷನ್ ಟೈಟ್ ಆಗಿ ಮೂವ್ ಆಗುತ್ತೆ. ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳೋದಾದ್ರೆ, ರಾಜ್ ಬಿ ಶೆಟ್ಟಿ ಆಕ್ಟಿಂಗ್ ಅನ್ನೋ ಫೀಲಿಂಗ್ನೇ ಬರಲ್ಲ, ಅಷ್ಟು ನ್ಯಾಚುರಲ್ ಪರ್ಫಾರ್ಮೆನ್ಸ್. ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ, ಸೈಲೆನ್ಸ್ ಎಲ್ಲವೂ ರಿಯಲಿಸ್ಟಿಕ್. ಹೀರೋಯಿಸಂ ಶೋ ಮಾಡೋ ಕ್ಯಾರೆಕ್ಟರ್ ಅಲ್ಲ, ಕಾಮನ್ ಮ್ಯಾನ್ ಪೊಲೀಸ್ ಆಫೀಸರ್ ರೋಲ್. ಅದನ್ನ ಪರ್ಫೆಕ್ಟ್ ಆಗಿ ಕ್ಯಾರಿ ಮಾಡಿದ್ದಾರೆ. ಅದೇ ರೀತಿ ಅನಿರುದ್ಧ್ ಭಟ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಇಂಪ್ರೆಸಿವ್ ಆಗಿದೆ. ಸಪೋರ್ಟಿಂಗ್ ಕಾಸ್ಟ್ ಕೂಡ ಸ್ಟೋರಿಗೆ ಜಸ್ಟಿಸ್ ಕೊಟ್ಟಿದ್ದಾರೆ. ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಸಾಂಗ್ಸ್ಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ಜಾಸ್ತಿ ಹೈಲೈಟ್. ಥ್ರಿಲ್ಲರ್ ಮೂಡ್ನ ಮೇಂಟೈನ್ ಮಾಡ್ತದೆ. ಟೆನ್ಷನ್ ಸೀನ್ಸ್ನಲ್ಲಿ ಸ್ಕೋರ್ ಪರ್ಫೆಕ್ಟ್ ಮ್ಯಾಚ್. ಸಿನಿಮ್ಯಾಟೋಗ್ರಫಿ ಸಿಂಪಲ್ ಆದರೂ ಡಾರ್ಕ್ ಟೋನ್ಗೆ ಸೂಟ್ ಆಗತ್ತೆ. ಎಡಿಟಿಂಗ್ ಸೆಕೆಂಡ್ ಹಾಫ್ನಲ್ಲಿ ಶಾರ್ಪ್ ಆಗಿದೆ. ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಆನೆಸ್ಟ್ ಆಗಿ ಹೇಳೋದಾದರೆ, ಫಸ್ಟ್ ಹಾಫ್ ಸ್ಲೋ ಪೇಸಿಂಗ್. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನ್ಸ್ಬಹುದು. ಸೆಟಪ್ಗೆ ಜಾಸ್ತಿ ಟೈಮ್ ತಗೊಂಡಿದ್ದಾರೆ. ಕೆಲವೊಂದು ಸೀನ್ಸ್ನಲ್ಲಿ ಆಕ್ಚುಯಲ್ ಪಾಯಿಂಟ್ಗೆ ಬರ್ತಿಲ್ವಲ್ಲ ಅನ್ನೋ ಫೀಲ್ ಬರುತ್ತೆ. ಸಮ್ ಆಡಿಯನ್ಸ್ಗೆ ಬೋರ್ ಅನ್ಸ್ಬಹುದು. ಕಮರ್ಷಿಯಲ್ ಎಲಿಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿದರೆ ಮೂವಿ ಕನೆಕ್ಟ್ ಆಗಲ್ಲ. ಸಾಂಗ್ಸ್ ಲವರ್ಸ್ ಅಥವಾ ಫಾಸ್ಟ್ ಸ್ಕ್ರೀನ್ ಪ್ಲೇ ಫ್ಯಾನ್ಸ್ಗೆ ಇದು ಸ್ಲೋ ಫೀಲ್ ಕೊಡಬಹುದು. ಫೈನಲ್ ವರ್ಡಿಕ್ಟ್. ಓವರ್ ಆಲ್ ಆಗಿ ನೋಡಿದರೆ ರಕ್ಕಸಪುರದೊಳ ಒಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಸ್ಲೋ ಬರ್ನ್ ಥ್ರಿಲ್ಲರ್ಸ್ ಇಷ್ಟ ಇದ್ರೆ ಡೆಫಿನೆಟ್ಲಿ ವಾಚ್. ಕಮರ್ಷಿಯಲ್ ಮಾಸ್ ಮೂವಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಸ್ಟೋರಿ ಡ್ರಿವನ್ ರಿಯಲಿಸ್ಟಿಕ್ ಸಿನಿಮಾ ನೋಡಬೇಕು ಅಂದ್ರೆ ಈ ಸಿನಿಮಾ ವರ್ತ್ ವಾಚಿಂಗ್.